ಬೀದರ್ ನಗರದ NGO ಕಾಲೋನಿಯ ಹನುಮಾನ್ ಮಂದಿರದ ಆವರಣದಲ್ಲಿ ಬೀದರ್ ನಗರ ಪಾಲಿಕೆ ವತಿಯಿಂದ ಹಿಂದೂ ಧರ್ಮದ ಹೊಸ ವರ್ಷದ ಆರಂಭಿಕ ತಿಂಗಳ ಮೊದಲ ದಿನವೇ ಕೊಳವೆ ಬಾವಿ ನಿರ್ಮಿಸುವ ಮೂಲಕ ಮುಖಂಡರೊಬ್ಬರು ಮಾದರಿಯಾಗಿದ್ದಾರೆ. ಸನಾತನ ಧರ್ಮದ ಆರಂಭಿಕ ದಿನದಂದೇ ಪಾತಾಳ ಗಂಗೆಯನ್ನು ಧರೆಗಿಳಿಸುವ ತಮ್ಮನ್ನು ನಂಬಿದ ನಾಗರಿಕರಿಗೆ ಕೊಟ್ಟ ಮಾತಿನಂತೆ ನಗರಸಭೆ ಸದಸ್ಯ ಸಂಗಮೇಶ್ ನಡೆದುಕೊಂಡಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈಶ್ವರ್ ಸಿಂಗ್ ಠಾಕೂರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ನಾನು ಚುನಾವಣೆಯಲ್ಲಿ ಪರಾಭವಗೊಂಡರೂ ನನ್ನನ್ನು ನಂಬಿರುವ ಜನರ ಕೈ ಬಿಡಲು ಸಾಧ್ಯವಿಲ್ಲ. ಅಧಿಕಾರದಲ್ಲಿ ಇದ್ದರೂ ಇರದೇ ಇದ್ದರೂ ನನ್ನ ಪರಿಮಿತಿಯಲ್ಲಿ ನಾನು ಸದಾಕಾಲವೂ ಸಹಾಯಕರಾಗಿ ಇರುತ್ತೇನೆ ಎಂದು ತಿಳಿಸಿದರು. ನಗರಸಭೆ ಸದಸ್ಯರಾದ ಸಂಗಮೇಶ್ ಬೋರ್ವೆಲ್ ಏಜೆನ್ಸಿಯ ಪ್ರಮುಖರಾದ ಪಂಡಿತ್ ಜಾಧವ್, ಆನಂದ್ ಸಾಗರ್, ಸೂರ್ಯಕಾಂತ್ ಧಾಮ ಹಾಗೂ ಸ್ಥಳೀಯ ನಿವಾಸಿಗಳು ಸಂದರ್ಭದಲ್ಲಿ ಹಾಜರಿದ್ದರು. ಬಸವರಾಜ್ ಪೂಜಾರಿ, RJ32 ಕನ್ನಡ ನ್ಯೂಸ್, ಬೀದರ್. ಹೊಡಿಯೋ ತಿರ್ಸನ್ನು ಅಂತ ಬರ್ರಿ ಹಾಕ್ತೀವಿ ಬತ್ತೆ थोड़ी सीख फिर बोलो ತುಂಬ ಖುಷಿಯ ಸಂಗತಿ ಇದೆ. ಇವತ್ತು ಚೈತ್ರ ನವರಾತ್ರಿ ನಡೀತಾ ಇದೆ. ಸನಾತನ ಸಂಪ್ರದಾಯದ ಪ್ರಕಾರ, ಭಾರತೀಯ ಸಂಸ್ಕೃತಿಯ ಪ್ರಕಾರ ಇವತ್ತು ನಮ್ಮ ಹೊಸ ಹಬ್ಬ ನಿನ್ನೆ ಆರಂಭ ಆಗಿದೆ. ಇವತ್ತು ತಾಯಿ ಶೈಲಪುತ್ರಿಯ ಪೂಜೆಯನ್ನು ಇವತ್ತು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಇಂತಹ ಪವಿತ್ರವಾದಂಥ ದಿನ ಈ ಓಣಿಗೆ ಹನುಮಾನ ಮೂರ್ತಿ ದೇವಸ್ಥಾನದ ಸಂದರ್ಭದಲ್ಲಿ ಬಂದಾಗ ನಾನು ಮಾತನ್ನು ಕೊಟ್ಟಿದ್ದೆ, ನೀವು ಯಾವುದೇ ಸಂದರ್ಭದಲ್ಲಿ ಸೇವೆಗೆ ಅವಕಾಶ ಮಾಡಿಕೊಟ್ಟದಾಗ ನಾವು ನಿಮ್ಮ ಬೆಂಬಲಕ್ಕಿರ್ತೀವಿ ಅಂತೇಳಿ ನಾವು ಮಾತನ್ನು ಕೊಟ್ಟಿದ್ದೇವೆ. ಅದರ ಪ್ರಕಾರ ತಮ್ಮೆಲ್ಲರ ಬೇಡಿಕೆ ಇತ್ತು, ಇಲ್ಲಿ ಬೋರ್ ಹಾಕಬೇಕಂತೇಳಿ. ಇವತ್ತು ಒಳ್ಳೆಯ ದಿನ. ನಮ್ಮ ನಗರಸಭೆ ಸದಸ್ಯರಾದಂಥ ಸಂಗಮೇಶ್ ಇದಕ್ಕೆಲ್ಲ ಮುಖ್ಯ ರೂವಾರಿಗಳು, ಅವರ ಅಧೀನದಲ್ಲಿ ಇವತ್ತು ಬೋರಿನ ವ್ಯವಸ್ಥೆ ಕೂಡ ಆಗ್ತಾ ಇದೆ. ನಮಗೂ ಕೂಡ ತುಂಬ ವಿಶ್ವಾಸ ಇದೆ, ಯಾಕಂದರೆ ಒಳ್ಳೆಯ ದಿನ ನಾವು ಬೋರನ್ನು ಹಾಕ್ತಾ ಇದ್ದೇವೆ. ಗಂಗಾ ಮಾತಾ ನಮ್ಮೆಲ್ಲರಿಗೂ ಕೂಡ ದರ್ಶನ ಕೊಡ್ತಾಳೆ ಅಂತೇಳಿ ನನಗೂ ಕೂಡ ನಂಬಿಕೆ ಇದೆ, ಕೊಡ್ತಾಳೆ. ಯಾಕಂದರೆ ಮಾತು ಕೊಟ್ಟಿದ್ದ ಪ್ರಕಾರ ಇವತ್ತು ನಾವು ನಡ್ಕೊಳ್ಳುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ. ಈಗ ತಮಗೆಲ್ಲರಿಗೂ ಗೊತ್ತಿದೆ, NGOs ಕಾಲನಿ ಆಗ್ತಾ ಇದೆ. ಸುಮಾರು 40 ವರ್ಷದಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಅದಕ್ಕೆ ನಾವು ಧೈರ್ಯವಾಗಿ ಅವ್ರಿಗೆ ಹೇಳಿದ್ವಿ, ನೀವು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ್ರಿ, ನೀವೆಲ್ಲರೂ ಕೂಡ ಸರ್ಕಾರಿ ನೌಕರದಾರರು, ನಿಮ್ಮ ಬೆನ್ನಿಗೆ ನಾವು ನಿಂತ್ಕೋತೇವೆ ಅಂತೇಳಿ ನಾವು ಪೂಜೆ ಮಾಡೀವಿ. ಕಾಲನಿ ಆಗಿದೆ, ಅವ್ರ ಆಫೀಸು ಕೂಡ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ಒಂದು ಮಾತು ಹೇಳ್ತೀನಿ, ಯಾವತ್ತೂ ಕೂಡ ನಾವು ನಿಮ್ಮ ಬೆನ್ನಿಗಿದ್ದೇವೆ. ನಾವು ಭಾರತೀಯ ಜನತಾ ಪಾರ್ಟಿ
ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇಲ್ಲಿ ವಾಸ ಮಾಡುವಂಥ ಎಲ್ಲರಿಗೂ ಕೂಡ ನಮಗೇನೇ ಕಷ್ಟ ಇದ್ದರೂ ಕೂಡ ಎಲ್ಲರಿಗೂ ಸೇವೆ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಅದಕ್ಕೋಸ್ಕರ ಇವತ್ತು ಸಂಗಮೇಶ್ವರ ಕೈಲಿಂದ ನಾವು ಪೂಜೆಯನ್ನು ಮಾಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಯಥಾಶಕ್ತಿ, ನಾವು ಗೆದ್ದವರಲ್ಲ, ನಾವು ಸೋತವರಿದ್ದೀವಿ, ಆದರೂ ಕೂಡ ಯಥಾಶಕ್ತಿ ನಮ್ಮ ಕೈಲಿಂದ ಎಷ್ಟು ಕೆಲಸ ಆಗ್ತದೆ ಅಷ್ಟು ಸೇವೆಯನ್ನು ನಾವು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ವಿಶ್ವಾಸ ಕೊಡ್ತೇನೆ. ಧನ್ಯವಾದ.